ಸಂಡೂರಿನಲ್ಲಿ ಟಿಪ್ಪರ್ ಹಾಗೂ ಸಿವಿಲ್ ಲಾರಿ ಟ್ರಾನ್ಸ್ಪೋರ್ಟರ್ ಸಂಘದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಪ್ರವಾಸಿ ಮಂದಿರದಲ್ಲಿ ಸಂಘದ ಬೃಹತ್ ಸಭೆ ನಡೆಸಿದ ನಂತರ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದರು. ಹೊಸ ಅಧ್ಯಕ್ಷರಾಗಿ ಎಂ ಶಿವಲಿಂಗಪ್ಪ, ಉಪಾಧ್ಯಕ್ಷರಾಗಿ ವಿಘ್ನೇಶ, ಜಗದೀಶ್ ಹೆಗಡೆ ಸ್ವಾಮಿ ಅವರನ್ನು ಆಯ್ಕೆ ಮಾಡಿದರು. ಇನ್ನು ಹನುಮಂತರೆಡ್ಡಿ ಪ್ರಧಾನ ಕಾರ್ಯದರ್ಶಿಯಾಗಿ, ಆರ್ ಸತೀಶ್ ಖಜಾಂಚಿ, ಸಂದೀಪ್ ಸಹ ಕಾರ್ಯದರ್ಶಿಯಾಗಿ ಹೊಸ ತಂಡ ರೆಡಿಯಾಗಿದೆ. ಸದಸ್ಯರ ಒಗ್ಗಟ್ಟಿನಿಂದ ಸಂಡೂರಿನ ಟ್ರಾನ್ಸ್ಪೋರ್ಟ್ ಕ್ಷೇತ್ರಕ್ಕೆ ಹೊಸ ದಿಕ್ಕು, ಸಮಿತಿಗೆ ಹೊಸ ಉತ್ಸಾಹ ಮತ್ತು ಯುವಕರಲ್ಲಿ ಚೈತನ್ಯ ತುಂಬಿದೆ ಎಂದು ನೂತನ ಪದಾಧಿಕಾರಿಗಳು ಹೇಳಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಓನ್ಲಿ ನಮ್ಮ ಸಂಡೂರು ತಾಲೂಕಿಗೆ ಸಂಬಂಧಪಟ್ಟ ಅಷ್ಟೇ ನಮ್ಮದು ಅಸೋಸಿಯೇಷನ್ ಸಂಡೂರು ತಾಲೂಕು ಮಾತ್ರ. ಅಂದರೆ ನೀವೇ ಮಾಡ್ಕೊಂಡಿರೋಂಥದ್ದು? ಎಲ್ಲರೂ ಸೇರಿ ಮಾಡ್ಕೊಂಡಿರ್ತಕ್ಕಂಥ. ಅದು ಎಷ್ಟು ಜನ ಇದ್ದೀರಿ? ಸುಮಾರು 24 ಜನ ಇದ್ದೀವಿ. ಈಗ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಹ ಕಾರ್ಯದರ್ಶಿ, ಖಜಾನ್ಸಿ ಈ ಥರ ಏನು ಒಂದು ಬೈಲದ ಅಧಿನಿಯಮ ಏನೈತೆ ಅದರ ಅಡಿಯಲ್ಲಿ ಏನು ಕಾನೂನು ಹೇಳ್ತಂತೆ ಆ ಕಾನೂನು ಅಡಿಯಲ್ಲಿ ನಾವು ಈ ಒಂದು ಬಾಡಿನ ರಿಜಿಸ್ಟರ್ ಮಾಡಿ ಮತ್ತು ಆಯ್ಕೆ ಮಾಡಿರ್ತಾರೆ. ಮೇನ್ ಏನಂದರೆ ಈ ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಸಿಗ್ತಾ ಇಲ್ಲ. ಎಲ್ಲರೂ ಕೂಡ ಹೊರಗಿನಿಂದ ಬಂದವರೆಲ್ಲರೂ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಆ ಉದ್ದೇಶಕ್ಕೆ ನಾವು ಈ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದೀವಿ. ಈಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ CECಯಲ್ಲಿ ಏನಂತ, ಸ್ಥಳೀಯರಿಗೆ ಮೊದಲ ಆದ್ಯತೆ ಕೊಡಿ, ಅಲ್ಲಿರ್ತಕ್ಕಂಥವ್ರಿಗೆ ಪ್ರಥಮ ಆದ್ಯತೆ ಕೊಟ್ಟು ಉಳಿಕೆದ ಏನಿದೆ ಅವ್ರಿಗೂ ಬೇರೆ ಇರ್ತಕ್ಕಂಥ 60-40 ಅಥವಾ 70-30 ಮಾಡ್ಬೋದಂತ ಹೇಳಿದೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸೇ ಇದೆ. ಹಿಂಗಿದ್ದಾಗ ನಮಗೆ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಸ್ಥಳೀಯ ಟ್ರಾನ್ಸ್ಪೋರ್ಟರಿಗೆ. ಹಾಗಾಗಿ ನಾವು ಈ ಒಂದು ಸಂಘಟನೆ ಮೂಲಕ ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಅವರು ಏನು ಈಗ ಅನ್ಯಾಯ ಆಗಿದೆ ಅದು ಸಂಬಂಧಪಟ್ಟ ಎಲ್ಲ ಒಂದು ಫ್ಯಾಕ್ಟ್ರಿ ಆಗಿರಲಿ ಮತ್ತು ಮೈಸನರ್ ಆಗಿರಲಿ ಮತ್ತು ಯಾವುದೇ ಒಂದು ಪ್ಲ್ಯಾಂಟ್ಗಳಾಗಿರಲಿ ನಮಗೇನು ಇವು ಅನ್ಯಾಯ ಆಗಿದೆ ಅದನ್ನ ಹೋರಾಟದ ಮೂಲಕ ನಾವು ಈಗ ಅವ್ರಿಗೆ ಕೇಳ್ತೀವಿ ಅಷ್ಟೇ. ಈಗ ಲೆಟ್ರ್ ಮೂಲಕ ನಾವು ಫಸ್ಟ್ ಲೆಟ್ರ್ ಮೂಲಕ ಈಗ ಕಾನೂನಾತ್ಮಕವಾಗಿ ಲೆಟ್ರ್ ಮಾಡ್ಬೇಕು ಅವರಿಗೆ. ಎಷ್ಟು ದಿನ 7 days ನಾವು ಅವ್ರಿಗೆ ಅವಕಾಶಗಳು ಕೊಡ್ತೀವಿ. ಅವಕಾಶ ಆದಮೇಲೆ ಅದಕ್ಕೂ ಅವರು ಮುಂದೆ ನಮಗೆ ನ್ಯಾಯ ಕೊಡಿಸ್ತೇ ಇದ್ದರೆ ಮುಂದಿನ ಕಾನೂನು ಹೋರಾಟ ಇದ್ದೇ ಇರುತ್ತೆ. ಇಷ್ಟು ವರ್ಷದಲ್ಲಿ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇತ್ತು? ಇಷ್ಟು ವರ್ಷದಲ್ಲಿ ಅಂದರೆ ಇಲ್ಲಿವರೆಗೂ ನಾವು ಒಗ್ಗಟ್ಟಾಗಿದ್ದಿಲ್ಲ. ಈಗ ಒಗ್ಗಟ್ಟಾಗಿದ್ದೀವಿ. ಸ್ಥಳೀಯರೆಲ್ಲರೂ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಸ್ಥಳೀಯರೆಲ್ಲರಿಗೆ ಮನವರಿಕೆ ಆಗಿದೆ. ಈಗ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ, ಹಂಗಾಗಿ ನಾವು ಈ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದೀವಿ. ಸುಮಾರು ಒಂದು 3-4 ವರ್ಷಗಳ ಹಿಂದೆನೇ ಇಂಥದ್ದೇ ಒಂದು ಸಂಘಟನೆ ಕಟ್ಟಿದ್ರಿಂದ ಆ ಒಂದು ಸಂಘಟನೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಲ್ಲ. ಅವತ್ತು ನಮ್ಮ ಅಜೆಂಡ ಏನಾಗಿತ್ತು, 50-50 ಮಾಡಬೇಕಾಗಿತ್ತು. ಸ್ಥಳೀಯರಿಗೆ ಒಂದು 50, ಹೊರಗಳರಿಗೆ 50 ಅಂತೇಳಿ ಅದೊಂದು ಅಜೆಂಡ ಇಟ್ಕೊಂಡು ನಾವು ಹೋರಾಟ ಮಾಡಿದಾಗ ಅದು ಇಲ್ಲಿ ಕೂಡ ನಾವು ಕಾರ್ಯಗತ ಆಗಲಿಲ್ಲ. ಅದು ನೆನೆಗುದಿಗೆ ಬಿದ್ದಿರೋದ್ರಿಂದ ಮತ್ತೆ ಸುಮಾರು ಒಂದು 2 ತಿಂಗಳಿಂದ 3 ತಿಂಗಳಿಂದ ಚರ್ಚೆ ಮಾಡಿ ಎಲ್ಲರ ಸಮ್ಮುಖದಿಂದ ಒಂದು ಹೊಸ ಸಂಘಟನೆ ಕಟ್ಕೊಂಡು ಇದ್ರ ಮುಖಾಂತರ ನಾವು ಹೋರಾಟ ಮಾಡಬೇಕು, ನ್ಯಾಯ ಪಡಿಬೇಕಂತೇಳಿ ಮೊನ್ನೆ ಒಂದು ತಿಂಗಳಿಂದ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಈ ಸಂಘಟನೆನ. ಮತ್ತು ಇದ್ರಾಗ ಇಲ್ದರು ಕೂಡ ಯಾರಾದ್ರೂ ಬೇರೆ ಬೇರೆ ಇಲ್ದರು ಕೂಡ ಬಂದು ಸೇರಿಸ್ಕೊಂಡ್ರು ಕೂಡ ಅವ್ರಿಗೆ ಅವಕಾಶ ಐತೆ. ಎಲ್ಲರೂ ಒಗ್ಗಟ್ಟಿನಾಗ ಕೆಲಸ ಮಾಡಬೇಕು, ನಮಗೆ ಸ್ಥಳೀಯರಿಗೆ ನ್ಯಾಯ ಸಿಗಬೇಕಂತೇಳಿ ಇದನ್ನು ಕಟ್ಕೊಂಡಿದ್ವಿ. ನಾವು ಈಗ ಅಧ್ಯಕ್ಷರು ಹೇಳ್ದಂಗೆ ನಾವು ಲೀಗಲ್ ಆಗಿ ಫ್ಯಾಕ್ಟ್ರಿ ಮತ್ತು ಮೈನಿಂಗು ಕಂಪ್ನಿಗೂ ಮತ್ತು ಲೀಗಲ್ ಆಗಿ ಇಲಾಖೆಗಳಿಗೂ ನಾವು ನಮ್ಮ ಪತ್ರದ ಮುಖಾಂತರ, ಬಯಲದ ಮುಖಾಂತರ, ನಾವು ಲೆಟ್ರ್ ಕೊಡೋದ್ರ ಮುಖಾಂತರ ನಾವು ಮೊದಲನೇ ಹೋರಾಟನ ನಾವು ಮಾಡ್ತಾಯಿದ್ವಿ. ಇವೆಲ್ಲ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಹೊಸದಾಗಿ ಏನು ಮಾಡ್ತಾಯಿದ್ದೀರಿ? ಹೊಸದಾಗಿ ನಾವು ಏನು ಮಾಡ್ತೀವಿ ಅಂತಂದರೆ, ಈಗ ಎಲ್ಲರೂ ಮಾಡಿದ್ದಾರೆ. ನಮ್ಮ ಹೋರಾಟ ಏನಪ್ಪ ಅಂದರೆ ಸ್ಥಳೀಯರಿಗೆ 60%, ಆ ಫ್ಯಾಕ್ಟ್ರಿ ಹತ್ರ ಇರ್ತಕ್ಕಂಥವ್ರಿಗೆ 40% ಒಂದು ನ್ಯಾಯಸಮ್ಮತವಾಗಿ ನಾವು ಕೇಳ್ತಾಯಿದ್ದೀವಿ. ಇದನ್ನು ಏನಾದರೂ ಅವರು ತಾಚಾರ ಮಾಡಿ, ನಿರ್ಲಕ್ಷ್ಯ ಮಾಡಿ ನಮಗೇನಾದರೂ ನ್ಯಾಯ ಕೊಟ್ಟಿಲ್ಲಪ್ಪ ಅಂತಂದರೆ ನಾವು ಡೈರೆಕ್ಟಾಗಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಲೋಕಲ್ ಗಣಿ ಮಾಲೀಕರಿರ್ಬೋದು ಅಥವಾ ಹೊರಗಿನವರು ಮಾಲೀಕರಿರ್ಬೋದು, ಅವ್ರ ಗೇಟ್ ಬಂದ್ ಮಾಡೋದ್ರ ಮುಖಾಂತರ ನಾವು ನ್ಯಾಯ ಪಡ್ಕೊಳ್ಳೋಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾನು ತಿಳಿಪಡಿಸ್ತೇನೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.